ಏನು ಬದಲಾವಣೆ ಯೋಜನೆಗಳು ಅದರಿಂದ ಹೊರಹಾಕಲ್ಪಟ್ಟಿದ್ದಾರೆ. ನಾವು ಈ ಪತ್ರಿಕಾಗೋಷ್ಠಿಯಿಂದ ಹೇಳುವುದೇನಾದರೆ ನಮ್ಮ BPL ಏನು ಕಾರ್ಡ್ದಾರಿದ್ದಾರೆ ಅವರ ಆದಾಯ ನೀತಿಯನ್ನು ಕರ್ನಾಟಕ ಸರ್ಕಾರ ಸದ್ಯಕ್ಕೆ 1 ಲಕ್ಷ 20,000 ಪರಿಗಣಿಸ್ತಾ ಇದೆ. ಅದನ್ನು 3 ಲಕ್ಷ ಮಾಡಬೇಕಾಗಿ ಯೋಜನೆಯನ್ನು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಏನು ನಮ್ಮ ಭದ್ರತಾ ಪಿಂಚಣಿಯ ಒಂದು ನಿಧಿ ಇದೆ ಅದನ್ನು ಕೂಡ ನಮ್ಮ BPL ಕಾರ್ಡ್ ಇದೆ ಅದರ ಮಟ್ಟಕ್ಕೆ ಅದನ್ನು ಪರಿಗಣಿಸಬೇಕೆಂದು ನಾವು ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಏನಂದ್ರೆ ಈಗೇನ ನಮ್ಮ ಭದ್ರತಾ ಯೋಜನೆಗಳಿದ್ದಾವೆ, ಪಿಂಚಣಿ ಯೋಜನೆಗಳಿದ್ದಾವೆ, ನಾವು ನೋಡಬೇಕು ಈಗ ಕನಿಷ್ಠ ನಮ್ಮ ಜೀವನ ವೆಚ್ಚ ನಮ್ಮ ಹಳ್ಳಿಗಳಲ್ಲಿ ನೋಡಿದ್ರೆ ನಮ್ಮ ಅರಮನೆ ಮತ್ತು ರೂರಲ್ ನೋಡಿದ್ರೆ ಒಂದು 6,000 8,000 ನಮ್ಮ ಖರ್ಚಿದೆ. ಆದಾಗ್ಯೂ ಕೂಡ ನಾವು 32,000 ಪರಿಗಣಿಸ್ತೀವಿ ಅಂದ್ರೆ ಒಂದು 2,500 ಮಟ್ಟ ಅಥವಾ ಆಗಬಹುದು. ಅದು ಸರಿಯಲ್ಲ ಅಂತ ಹೇಳಿ ನಮ್ಮೊಂದು ಬೇಡಿಕೆ. ಈಗ ಗೃಹಜ್ಯೋತಿ ಯೋಜನೆ ಬಗ್ಗೆ ನಾವು ಮಾತನಾಡಿದ್ವಿ. ಈಗಾಗಲೇ ದಾಖಲೆಗಳನ್ನು ಕೊಟ್ಟಿದ್ರೂ ಕೂಡ ಬಹಳ ಜನರು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ, ಆಲ್ರೆಡಿ ದಾಖಲೆಯನ್ನು ಕೊಟ್ಟಿರ್ತಾರೆ, ಅವರು ಮತ್ತು ದಾಖಲೆಯನ್ನು ಕೊಡಬೇಕು, ಓನರ್ ಕಡೆ ಹೋಗಬೇಕು. ಇದೇನಾಗ್ತಾ ಇದೆ ಅಂದ್ರೆ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಹೆಚ್ಚಿಸುವಂತಹ ಒಂದು ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನು ಕೈ ಬಿಡಬೇಕು. ಈಗಾಗಲೇ ಏನು ದಾಖಲೆಗಳಿದ್ದಾವೆ ಅದನ್ನು ಮಾಡಬೇಕಂತೇಳಿ ನಮ್ದೇನ ಇದು ಬೇಡಿಕೆ ಇದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಈಗ ಬಾಕಿ ಮೊತ್ತವನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಮೊತ್ತವನ್ನು ತಡೆಹಿಡಿಯದೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕಾಗಿ ನಾವು ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ. ನಾವು ನೋಡಬಹುದು ಕರ್ನಾಟಕದಲ್ಲಿ 50% ಮಹಿಳಾ ಮತದಾರರು ಒಟ್ಟು 2,50,00,000 ಮಹಿಳಾ ಮತದಾರರನ್ನು ಬೆಳೆಯಲಿಕ್ಕೆ ಏನು ಈ ಯೋಜನೆಯನ್ನು ಘೋಷವಾಕ್ಯವಾಗಿ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಎಲೆಕ್ಷನ್ ಮೊದಲು ಘೋಷಣೆ ಮಾಡಿತ್ತು. ಇದನ್ನು ಏರಿಯಾಗಿ ಉಪಯೋಗಿಸಿಕೊಂಡು ಈಗ ಅವರಿಗೆ ಹೆಚ್ಚಿಸುವಂತಹ ಒಂದು ಕಾರ್ಯ ಭಾಗ್ಯದ ಯೋಜನೆಗಳಿಗಲ್ಲ. ಈ ಮೊದಲು ಇರುವಂತಹ ವೃದ್ಧಾಪ್ಯ ವೇತನ ಇರಬಹುದು, ವಿಕಲಚೇತನ ವೇತನ ಇರಬಹುದು ಅಥವಾ ವಿಧವಾ ವೇತನ ಇರಬಹುದು, ಆ ಎಲ್ಲ ವೇತನಗಳಿಗೂ ಕೂಡ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಹ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಲಿಕ್ಕೆ ತಯಾರಾಗಿದೆ ಅಂತಂದ್ರೆ ಅದರ ವಿರುದ್ಧವಾಗಿ ಅದೆಲ್ಲವನ್ನು ಕೈಬಿಟ್ಟು ಪೂರ್ವಕವಾಗಿ ಸ್ವಾಗತವನ್ನು ಅದೇ ರೀತಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿಗಳಾದ ರಂಜಾನ್ ಕಡಿವಾಳ್ ಅವರಿಗೂ ಕೂಡ ನಾವು ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು. ಅದೇ ರೀತಿ ನಮ್ಮ ಜಿಲ್ಲೆಯ ಕೋಶಾಧಿಕಾರಿಗಳಾದಂತಹ ಹೈದರಾಬಾದ್ ಸಂದೀಶ್ ಇವರಿಗೂ ಕೂಡ ನಾವು ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಹೈದರಾಬಾದ್ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಅವರಿಗೂ ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ನನ್ನ ಹೆಸರು ಸೋಷಿಯಲ್ ಡೆಮೋಕ್ರೆಟಿಕ್ ಜಿಲ್ಲಾ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ಅಲ್ಲಾ ಖಾನ್ ಮುಬಾರಕ್. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕರ್ನಾಟಕದಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಮಾಡ್ತಾ ಇದೆ. ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. ಪತ್ರಿಕಾಗೋಷ್ಠಿ ಮಾಡುವ ವಿಚಾರ ಏನು ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬರಬೇಕಾದ್ರೆ ಜನರಿಗೆ ಕೊಟ್ಟಂತಹ ಭರವಸೆ ಗೃಹಜ್ಯೋತಿ ಯೋಜನೆ ಇವತ್ತು ಕರ್ನಾಟಕದಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಮಾಡ್ತಾ ಇದೆ. ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲಾ ಸಮಿತಿ ಒಟ್ಟಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. ಪತ್ರಿಕಾಗೋಷ್ಠಿ ಮಾಡುವ ವಿಚಾರ ಏನು ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬರಬೇಕಾದ್ರೆ ಜನರಿಗೆ ಕೊಟ್ಟಂತಹ ಭರವಸೆಗಳಾಗ ಅವರ ಗ್ಯಾರಂಟಿ ಸ್ಕೀಮ್ಗಳಾಗ ಆ ಗ್ಯಾರಂಟಿ ಸ್ಕೀಮ್ಗಳು ಹೇಗಾಗಿದೆ ಅಂತಂದ್ರೆ ಆ ಗ್ಯಾರಂಟಿ ಸ್ಕೀಮ್ನ ವಾರಂಟಿ ಕೇವಲ 3 ವರ್ಷಕ್ಕೆ ಮುಗಿದಂತೆ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಅವು ಏನು ಗ್ಯಾರಂಟಿ ಸ್ಕೀಮ್ಗಳಂತಂದ್ರೆ ತಪ್ಪಿರ್ಬೋದು. ಮೊದಲನೇದಾಗಿ ಗೃಹಜ್ಯೋತಿ ಯೋಜನೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಮಾನ್ಯ ಸಿದ್ದರಾಮಯ್ಯನವರು ಟಾಟಾ ಪಾಟೀಲ್ಗೂ ಕೂಡ ಫ್ರೀ, ಇನ್ನೊಬ್ಬರಿಗೂ ಕೂಡ ಫ್ರೀ ಅಂತೇಳಿ ಎಲ್ಲ ಒಂದು ಘೋಷಣೆಗಳನ್ನು ಮಾಡಿದ್ರು. ಆದರೆ ಈ ಇತ್ತೀಚೆಗೆ ಅಧಿಕಾರದ ಗದ್ದುಗೆಯಲ್ಲಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನೇ ನೆಪವಾಗಿಟ್ಕೊಂಡು ಸಾಮಾನ್ಯ ಜನರಿಗೆ ತೊಂದರೆ ಕೊಡುವಂತಹ ನಿಟ್ಟಿನಲ್ಲಿ ಈ ಗೃಹಜ್ಯೋತಿ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಂತೆ. ಕೆಇಬಿ ಅವರು ಪ್ರತಿಯೊಬ್ಬ ಮನೆಗೆ ಹೋಗ್ತಾ ಇದ್ದಾರೆ, ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕು, ಅವರ ದಾಖಲಾತಿಗಳನ್ನು ಪುನರ್ ಪರಿಶೀಲಿಸಬೇಕು ಅಂತಂದ್ರೆ ನಾವು ಈ ಒಂದು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತೀನಿ.
ಯಾವ ಒಂದು ಸರ್ಕಾರ 3 ವರ್ಷಗಳ ಅವಧಿಗೆ ಇವರೊಬ್ಬ ಫಲಾನುಭವಿ ಅಂತೇಳಿ ಆದೇಶ ನೀಡಿದ್ದು ಮರುಪರಿಶೀಲನೆ ಮಾಡ್ತದೆ ಅಂತಂದ್ರೆ ಈ ಒಂದು ಸರ್ಕಾರಕ್ಕೆ ಭ್ರಮೆ ಹಿಡಿದೆಯಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ದೇವೆ. ಇದು ಕೇವಲ ಸರ್ಕಾರದ ಒಂದು ಅಜೆಂಡದ ಭಾಗವಾಗಿದೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಇವರ ಒಂದು ಕ್ಷೀಣಗಳನ್ನು ಮತ್ತೆ ದಾಖಲೆಗಳ ಮುಖಾಂತರ ಜನರಿಗೆ ತೊಂದರೆಗಳು ಕೊಡ್ತಾ ಇದೆ. ಈ ತೊಂದರೆಯನ್ನು ಶೀಘ್ರವೇ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಂತ ನಾವು ಈ ಒಂದು ವೇದಿಕೆ ಮುಖಾಂತರ ಆಗ್ರಹಿಸ್ತೇವೆ.